ಹಾಯ್ ಗುಡ್ ಮಾರ್ನಿಂಗ್ ನಮಸ್ತೆ ಎಲ್ರಿಗೂ. ಇದು ಮಂಡೇ ವ್ಲಾಗ್. ಸೊ ಈಸಿಯಾಗಿ ಒಂದು ಟೊಮೆಟೊ ರೈಸ್ ಆರ್ ರೈಸ್ ಬಾತ್ ಏನು ಬೇಕಾದರೂ ಹೇಳ್ಬೋದು. ಸೊ ಈಸಿಯಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಮನೇಲಿರೋ ಟೊಮೆಟೊ ಆ್ಯಂಡ್ ಆನಿಯನ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್. ಸೊ ಈಸಿಯಾಗಿ ಒಂದು ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ, ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಮೆಣಸಿನ್ಕಾಯಿ, ಚಿಲ್ಲಿ, ಸೊ ಟೊಮ್ಯಾಟೊ, ಆನಿಯನ್, ಹಾಗೆ ಇದ್ರ ಜೊತೆ ಮಸಾಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸೊ ಎಲ್ರಿಗೂ ಆಲ್ರೆಡಿ ಗೊತ್ತು, ಸೋಂಪು, ಜೀರಿಗೆ, ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಎಲೆ ಆ್ಯಂಡ್ ಕಸೂರಿ ಮೇಥಿ. ಸೊ ಇದಿಷ್ಟು ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಆಯಿಲ್ ಹೀಟ್ ಆಗಿದೆ. ಇದಕ್ಕೆ ನಾನೀಗ ಸಾಸಿವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಾಸಿವೆ ಈಗ ಆಲ್ರೆಡಿ ಚಟಪಟ ಅಂದಿದೆ. ಈಗ ನಾನು ನೆಕ್ಸ್ಟ್ ಮಸಾಲ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕುವಾಗ ನೀವು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ, ಓಕೆನಾ. ಹಾಗೆ ನೆಕ್ಸ್ಟ್ ಆನಿಯನ್, ನೆಕ್ಸ್ಟು ಹಚ್ಚಿಟ್ಟಿರುವ ಹಸಿಮೆಣಸಿನ್ಕಾಯಿ. ಸೊ ಇಷ್ಟನ್ನು ಹಾಕಿ ಒಂದ್ಸಲ ಕೈ ಆಡಿಸಿ, ಓಕೆನಾ. ಲೈಟಾಗಿ ಒಂಚೂರು ಲೈಟ್ ಬ್ರೌನ್ ಆಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ವೋ, ಸೊ ಲೈಕ್ ಕೊಟ್ಟು ಕಮೆಂಟ್ ಹಾಕಿ, ಇಷ್ಟ ಆದರೆ ಸಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ಇದ್ರ ಜೊತೆಗೆ ನಾನು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹಾಗೆ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ, ಆ ಹಸಿ ವಾಸನೆ ಹೋಗೋ ತನಕ. ಸೊ ಈಗ ಇದು ಫ್ರೈ ಆಗಿದೆ. ನಾನೀಗ ನೆಕ್ಸ್ಟ್ ಹಚ್ಚಿಟ್ಟಿರುವ ಟೊಮೆಟೊಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಚಿಕ್ಕ ಟೊಮೆಟೊ ತಗೊಂಡಿರೋ ರೈಸ್ ಕ್ವಾಂಟಿಟಿಗೆ ನಾನು 3 ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ ಲೈಟಾಗಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಒಂಚೂರು ಲೈಟಾಗಿ ಕುಕ್ ಆಗಲಿ ಅಂತ. ರಿಮೈನಿಂಗ್ ಸಾಲ್ಟ್ ನಾನು ಲಾಸ್ಟಲ್ಲಿ ಮಿಕ್ಕಿದ್ದು ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ನೆಕ್ಸ್ಟ್ ಟರ್ಮರಿಕ್ ಪೌಡರ್, ಅರಿಶಿನದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅರಿಶಿನದ ಪುಡಿ ಸ್ಮೆಲ್ ಹೋಗೋ ತನಕ ಒಂದು ಸ್ವಲ್ಪ ಕೈ ಆಡಿಸಿನಿ. ಇದಕ್ಕೇ ನಾನೀಗ ಒಂದು 2 ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಕೊರಿಯಾಂಡರ್ ಪೌಡರ್, ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಯೂಸ್ ಮಾಡಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರ ಇರುತ್ತೆ, ಅದಕ್ಕಾಗಿ. ಸೊ ನೋಡಿಕೊಂಡು ನೀವು ಕೂಡ ಆ್ಯಡ್ ಮಾಡಿ. ಇದ್ರ ಜೊತೆಗೆ ನಾನು 1 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಇವರು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ, ಒಂದ್ಸಲ ಆ್ಯಡ್ ಮಾಡಿ ಟೇಸ್ಟ್ ನೋಡಿ. ಸೊ ಇದಕ್ಕೆ ನಾನೀಗ ಪುದೀನ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಫ್ಲೇವರ್ಗೋಸ್ಕರ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಟ್ರೈ ಮಾಡಿ. ಇದಕ್ಕೆ ನಾನು 1/2 ಸ್ಪೂನ್ ಆಫ್ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಮೊಸರು, ಗಟ್ಟಿ ಮೊಸರು ಆ್ಯಕ್ಚುಲಿ. ಮೊಸರು ಹಾಕಿದ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸಿ. ಸೊ ಈಗ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ ನಾವು.
ಸೊ ನಾನಿಲ್ಲಿ ಈ ಗ್ಲಾಸಲ್ಲಿ ಈ ಕ್ವಾಂಟಿಟಿಯಲ್ಲಿ ನಾನು ತಗೊಂಡಿರೋದು 3 ಗ್ಲಾಸ್ ರೈಸ್ ತಗೊಂಡಿದ್ದೀನಿ, 3 ಗ್ಲಾಸಸ್ ಆಫ್ ರೈಸ್ ತಗೊಂಡಿದ್ದೀನಿ. ಸೊ ಇದಕ್ಕೆ ತಕ್ಕನಂಗೆ ನಾನು 6 ಗ್ಲಾಸಸ್ ಆಫ್ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ 6 ಗ್ಲಾಸಸ್ ಆಫ್ ವಾಟರ್ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂಚೂರು ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಿ, ಓಕೆನಾ? ಬಾಯ್ಲ್ ಆದಮೇಲೆ ನಾವು ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ಆಗಲೇ ಹೇಳ್ದ ಆಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೆ, ಈಗ ರಿಮೈನಿಂಗ್ ಸಾಲ್ಟ್ ಟೇಸ್ಟಿಗೆ ಎಷ್ಟು ಬೇಕೋ ಹಾಗೆ ನೋಡ್ಕೊಂಡು ಆ್ಯಡ್ ಮಾಡಿಕೊಂಡೆ. ಫೈನಲಿ ಈಗ ಸ್ವಲ್ಪ ಬಾಯ್ಲ್ ಆಗೋಕ್ಕಿಂತ ಮುಂಚೆನೇ ನಾನು ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ಸೊ ಈಗ ಬಾಯ್ಲ್ ಆಗ್ತಾಯಿದೆ, ನಾವು ರೈಸ್ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ನಾನೀಗ ರೈಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ರೈಸ್ ಆ್ಯಡ್ ಮಾಡೋ ವಿಡಿಯೋ ನಾನು ಅಪ್ಲೋಡ್ ಮಾಡಲಿಲ್ಲ, ಸಾರಿ. ನಾನೇ ವಿಡಿಯೋ ಮಾಡ್ಕೊತಾ ಇರೋದ್ರಿಂದ ಆಗಲಿಲ್ಲ ಮಾಡ್ಕೊಳ್ಳೋಕ್ಕೆ. ಸೊ ಈಗ ರೈಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೊಂದು ಸಲ ಕುದಿ ಬಂದ ತಕ್ಷಣ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಜಿಲ್. ನಾನಿಲ್ಲಿ ತೊಗೊಂಡಿರೋದು ನಾರ್ಮಲ್ ರೈಸ್. ಸೊ ನಾನು ತೊಗೊಂಡಿರೋ ರೈಸಿಗೆ ನಾನು ಒಂದು 3 ವಿಜಿಲ್ ಕೂಗಿಸ್ತೀನಿ, ಬಿಕಾಸ್ ಆಲ್ರೆಡಿ ಬಾಯ್ಲ್ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡೋದ್ರಿಂದ 3 ವಿಜಿಲ್ ಸಾಕು ನನಗೆ. ಈಗ ಹೇಳ್ದಾಗೆ ನೋಡಿ, ರೈಸ್ ಹಾಕಿದ ಮೇಲೆ ಕುದಿ ಬರ್ತಾ ಇದೆ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಕೂಗಿಸ್ಕೊಳ್ತೀನಿ. ಕೂಗಿಸಿದ್ಮೇಲೆ ನಿಮ್ಮ ಈಸಿಯಾಗಿರೋ ರೈಸ್ ಬಾತ್ ಆರ್ ಏನಂತಾರೆ ಟೊಮ್ಯಾಟೊ ರೈಸ್ ಏನು ಬೇಕಾದರೂ ಹೇಳಿ, ಒಟ್ಟಿನಲ್ಲಿ ಟೇಸ್ಟಿ ಯಮ್ಮಿ ಆಗಿರೋ ಈಸಿ ಆಗಿರೋ ಡಿಶ್ ರೆಡಿ ಟು ಟೇಸ್ಟ್.